ನಾರ್ಮಲ್ ಆಗಿ ನಾವು ಇದೇ ರೋಡಲ್ಲಿ ಆಫೀಸಿಗೆ ಹೋಗೋದು ಯಾವಾಗಲೂ. ಫಸ್ಟ್ ಟೈಮ್ ಒಳಗಡೆ ಬಿಟ್ಟಿದ್ದಾರೆ. ನಾವು ಅನ್ಕೊಂಡಿರಲಿಲ್ಲ ಈ ಥರ ಬಿಡ್ತಾರೆ ಅಂತ. ಗ್ರೇಟ್ ಎಕ್ಸ್ಪೀರಿಯನ್ಸ್, ಚೆನ್ನಾಗಿದೆ. ಒಂಥರ ಮ್ಯೂಸಿಯಂ ಥರ ಅನಿಸುತ್ತೆ ನಮಗೆ. ಎಲ್ಲ ರಾಜಕಾರಣಿಗಳು ಇಲ್ಲೇ ಬಂದು ಹೋಗ್ತಾರೆ, ನಾವು ಟಿ ವಿಗಳಲ್ಲಿ ನೋಡಿರ್ತೀವಿ. ಬಟ್ ಇವಾಗ ನಾವು ಬಂದೀವಿ ಅಂದರೆ ನಾವು ತುಂಬ ಪುಣ್ಯ ಮಾಡಿದ್ದೀವಿ ಅಂತ ಅನ್ಕೊತೀವಿ ಜಾಗಕ್ಕೆ ಬಂದಾಗ. ಅವರು ಕಾದರಲ್ಲ, ಕನ್ನಡದ ಕದರ್ ಅಂತ ಹೇಳಿದ್ರು ಅವರು. ಅಸೆಂಬ್ಲಿಲಿ ಹೋಗಿದ್ದು ನೋಡಿ ಮಕ್ಕಳು ತುಂಬ ಎಂಜಾಯ್ ಮಾಡಿದ್ರು. ಅದರಲ್ಲೂ ಪುಸ್ತಕ ಪ್ರೇಮಿಗಳನ್ನ ಇಷ್ಟು ಜನ ಇದ್ದಾರೆ ಅಂತ ನೋಡಿ ನಂಗೆ ತುಂಬ ಖುಷಿ ಆಗ್ತಿದೆ. ಹೆಚ್ಚು ಹೆಚ್ಚು ಕನ್ನಡ ಪುಸ್ತಕಗಳನ್ನ ಓದಿ ಕನ್ನಡಕ್ಕೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನಮ್ಮ ಕನ್ನಡ ಪುಸ್ತಕಗಳ ಇಷ್ಟೊಂದು ಪಬ್ಲಿಕೇಶನ್ಸನ್ನ ನೋಡ್ತಾ ಇರೋದೇ ಫಸ್ಟ್ ಟೈಮು. ಇಷ್ಟೊಂದು ಸ್ಟಾಲ್ಗಳು ಮತ್ತು ಇಷ್ಟೊಂದು ಜನ ಆಥರ್ಸು, ಇಷ್ಟೊಂದು ಜನ ಕನ್ನಡ ಬುಕ್ಸ್ನ ಓದ್ತಾರೆ, ಬರೀತಾರೆ. ಇದ್ರ ಬಗ್ಗೆ ನಮ್ಗೆ ಹೆಮ್ಮೆ ಇದೆ. ಬೇಸಿಕಲಿ ಪುಸ್ತಕ ಅಷ್ಟು ಓದಲ್ಲ, ಬಟ್ ಇದು ಕಲ್ಚರಲ್ ಆಕ್ಟಿವಿಟೀಸ್ ಎಲ್ಲ ಚೆನ್ನಾಗಿದೆ. ಈ ಥರದ ಮೇಳಗಳು ಇನ್ನೂ ಹೆಚ್ಚಾಗಿ ಬರಲಿ. ಜನಗಳು ಪುಸ್ತಕದ ಕಡೆ ಮೊಬೈಲ್ ಬಿಟ್ಟು ಸ್ವಲ್ಪ ಪುಸ್ತಕ ನೋಡೋಂಥದ್ದು ಅಭ್ಯಾಸ ಮಾಡಿಕೊಳ್ಳಿ ಅಂತೇಳಿ ಈ ಮೂಲಕ ಕೇಳ್ಕೊತೀನಿ. ಬೆಂಗಳೂರಿನ ವಿಧಾನಸೌಧದಲ್ಲಿ ಏನು ಆಹಾರ ಮೇಳ ಮತ್ತು ಪುಸ್ತಕ ಮೇಳ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ಇವತ್ತು ಆದಿತ್ಯವಾರ ಜನಜಂಗುಳಿಯಿಂದ ಇವತ್ತು ವಿಧಾನಸೌಧದಲ್ಲಿ ಕಾಲಿಡೋದಕ್ಕೂ ಕೂಡ ಜಾಗ ಇರದಂತಹ ಏನು ವಾತಾವರಣ ನಿರ್ಮಾಣ ಆಗಿರುವಂಥದ್ದು. ಬನ್ನಿ, ಇಲ್ಲಿ ಬಂದಿರುವಂತಹ ಒಂದಷ್ಟು ಪುಸ್ತಕ ಆಸಕ್ತರಾಗಿರ್ಬೋದು ಅಥವಾ ಆಹಾರ ಪ್ರಿಯರಾಗಿರ್ಬೋದು, ಮತ್ತು ಒಂದಷ್ಟು ಜನ ವಿಧಾನಸೌಧ ನೋಡಬೇಕು ಅಂತಲೇ ಏನು ಬಂದಿರುವಂಥವರು ಹಲವು ಮಂದಿ ಇದ್ದಾರೆ. ಬನ್ನಿ, ಇಲ್ಲಿ ಅವರ ಎಕ್ಸ್ಪೀರಿಯನ್ಸ್ ಯಾವ ಥರ ಇತ್ತು ಎಂಬುದನ್ನು ಅವ್ರ ಮುಖಾಂತರನೇ ಕೇಳೋಣ. ಬನ್ನಿ. ಅರ್ಜುನ್ ಜನ್ಯ ಅವ್ರದ್ದು ಕಾನ್ಸರ್ಟ್ ನೋಡೋಕೆ ಬಂದ್ವಿ. ತುಂಬ ಚೆನ್ನಾಗಿ ನಡೀತಾ ಇದೆ. ಹೌದು ಸರ್, ಫಸ್ಟ್ ಟೈಮು. ಅದೇ ಕ್ಯೂರಿಯಾಸಿಟಿ ಮೇಲೆ ಬಂದ್ವಿ. ಭಾಳ ಜನ ಇದೆ. ಅಂದರೆ ಒಳಗಡೆ ಬಿಟ್ಟಿದ್ರೆ ತುಂಬ ಖುಷಿ ಆಗ್ತಿತ್ತು. ಸ್ವಲ್ಪ ಕ್ರೌಡು ಜಾಸ್ತಿ ಇದೆ. ಮಕ್ಕಳೆಲ್ಲ ಹ್ಯಾಂಡಲ್ ಮಾಡೋದು ಕಷ್ಟ ಆಯಿತು. ಎಂಜಾಯ್ ಮಾಡಿದ್ವಿ. ಪುಸ್ತಕ ಮೇಳ, ಆಹಾರ ಮೇಳ, ಸಾಂಸ್ಕೃತಿಕ ಕಾರ್ಯಕ್ರಮ. ಸರ್, ನಾವು ಬೇಸಿಕಲಿ ಪುಸ್ತಕ ಅಷ್ಟು ಓದಲ್ಲ, ಬಟ್ ಇದು ಕಲ್ಚರಲ್ ಆಕ್ಟಿವಿಟೀಸ್ ಎಲ್ಲ ಚೆನ್ನಾಗಿದೆ. ಬೇಸಿಕಲಿ ಅರ್ಜುನ್ ಜನ್ಯ ಅವ್ರ ಕನ್ಸರ್ಟ್ ತುಂಬ ಚೆನ್ನಾಗಿದೆ. ಚೆನ್ನಾಗಿ ಆಡ್ತಾ ಇದ್ದಾರೆ. ತುಂಬ ಖುಷಿ ಆಯಿತು. ಯಾ ತುಂಬ ಒಳ್ಳೆಯದು ಸರ್. ಆ್ಯಕ್ಚುಲಿ ಎಲ್ಲ ಥರದ ಬುಕ್ಸ್ಗಳು ಇಲ್ಲೇ ಸಿಗುತ್ತೆ. ಸಂಸ್ಕಾರ ಆಗಿರ್ಬೋದು, ವಿಜ್ಞಾನ ಆಗಿರ್ಬೋದು, ಪ್ರತಿಯೊಂದೂ ಇಲ್ಲೇ ನಾವು ನೋಡಿದ್ವಿ. ಎಲ್ಲನೂ ಒಂದೇ ಇದರಲ್ಲಿ ಸಿಗುತ್ತೆ. ತುಂಬ ಈ ರೀತಿಯ ಒಂದು ಕಾರ್ಯಕ್ರಮ ನಡೀತಾ ಇದೆ, ಹೇಗೆ ಅನಿಸ್ತಾ ಇದೆ? ತುಂಬ ಖುಷಿ ಆಗ್ತಿದೆ ಸರ್. ಅಂದರೆ ಒಂದು ಮಕ್ಕಳಿಗೆ ವಿಧಾನಸೌಧ ನೋಡ್ದಂಗೂ ಆಯಿತು, ಬುಕ್ಸ್ಗಳು ನೋಡ್ದಂಗೂ ಆಯಿತು, ಕೆಲವೊಂದು ಜ್ಞಾನನೂ ತಿಳ್ಕೊಳಂಗೆ ಆಗುತ್ತೆ. ಆಯಿತು. ಮತ್ತು ಕಾನ್ಸರ್ಟ್ ಕೂಡ ನಡೀತಾ ಇದೆ. ಮ್ಯೂಸಿಕ್ದು ಮುಗೀತು. ಅಂದರೆ ಎಂಟರ್ಟೈನ್ಮೆಂಟ್ ಕೂಡ ಆಯಿತು. ತುಂಬ ಚೆನ್ನಾಗಿದೆ ಸರ್. ವಿಧಾನಸೌಧದಲ್ಲಿ ಬುಕ್ಸ್ ಮೇಳ ನಡೀತಿರೋದ್ರಿಂದ ಎಲ್ಲರಿಗೂ ಅನುಕೂಲ ಆಗಿದೆ. ಸುಮಾರು ಜನ ಬಂದಿದ್ದಾರೆ. ನಾನು ಎಕ್ಸ್ಪೆಕ್ಟು ಮಾಡಿರಲಿಲ್ಲ ಇಷ್ಟು ಜನ ಇರ್ತಾರೆ ಅಂತ ಅಂದ್ಬಿಟ್ಟು. ಅದರಲ್ಲೂ ಪುಸ್ತಕ ಪ್ರೇಮಿಗಳನ್ನ ಇಷ್ಟು ಜನ ಇದ್ದಾರೆ ಅಂತ ನೋಡಿ ನಂಗೆ ತುಂಬ ಖುಷಿ ಆಗ್ತಿದೆ. ಹೆಚ್ಚು ಹೆಚ್ಚು ಕನ್ನಡ ಪುಸ್ತಕಗಳನ್ನ ಓದಿ ಕನ್ನಡಕ್ಕೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಎಲ್ಲರೂ ಪುಸ್ತಕ ಖರೀದಿ ಮಾಡಿ ಅದನ್ನು ಓದಿ ನಿಮ್ಮ ಅನುಭವಗಳನ್ನ, ನಿಮ್ಮ ಎಕ್ಸ್ಪೀರಿಯನ್ಸ್ನೆಲ್ಲ ಶೇರ್ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದೆ ಸರ್, ಒಳ್ಳೆ ಎಕ್ಸ್ಪೀರಿಯನ್ಸು. ನಾರ್ಮಲ್ ಆಗಿ ನಾವು ಇದೇ ರೋಡಲ್ಲಿ ಆಫೀಸಿಗೆ ಹೋಗೋದು ಯಾವಾಗಲೂ. ಫಸ್ಟ್ ಟೈಮ್ ಒಳಗಡೆ ಬಿಟ್ಟಿದ್ದಾರೆ. ನಾವು ಅನ್ಕೊಂಡಿರಲಿಲ್ಲ ಈ ಥರ ಬಿಡ್ತಾರೆ ಅಂತ. ಗ್ರೇಟ್ ಎಕ್ಸ್ಪೀರಿಯನ್ಸ್, ಚೆನ್ನಾಗಿದೆ. ಪುಸ್ತಕ ಮೇಳ, ಆಹಾರ ಮೇಳ ಎಲ್ಲ ಚೆನ್ನಾಗಿದೆ ಸರ್. ಆ್ಯಕ್ಚುಲಿ ಪುಸ್ತಕ ಇನ್ನೂ ನೋಡಿಲ್ಲ, ಇವಾಗ ಬಂದಿದ್ದು ನಾವು ನೋಡ್ಬೇಕು, ಇವಾಗ ನೋಡ್ತೀವಿ. ಈ ರೀತಿ ಆಪರ್ಚುನಿಟಿ ಸಿಗುತ್ತೆ ಅಂತ ಅನ್ಕೊಂಡಿರಲಿಲ್ಲ, ಬಟ್ ಎವ್ರಿ ಇಯರ್ ಈ ಥರ ಮಾಡಿದ್ರೆ ಒಳ್ಳೇದು ಸರ್. ಹಾಂ, ಅಂದರೆ ಜನಸಾಮಾನ್ಯರಿಗೆ, ರಾಜಕಾರಣಿಗಳಿಗೆ ಗ್ಯಾಪ್ ಅನ್ನೋದು ಇರಲ್ಲ. ಈ ಥರ ಬಿಟ್ಟಾಗ ಎಲ್ಲ ಒಂದೇ ಅಂತ ಅನಿಸುತ್ತೆ. ಸೊ ದಿಸ್ ಇಸ್ ರಿಯಲಿ ಗುಡ್ ಆಪರ್ಚುನಿಟಿ, ಚೆನ್ನಾಗಿದೆ. ಹೊರಗಡೆ ನೋಡ್ತಾ ಇದ್ವಿ, ಈ ಥರ ಒಳಗಡೆ ಬಂದ್ವಿ. ಖುಷಿ ಆಯಿತು. ಸೊ ಬೇಗ ಬರಬೇಕಾಗಿತ್ತು. ಇನ್ನೊಂದು ಸ್ವಲ್ಪ ಎಲ್ಲ ಕಡೆ ನೋಡ್ಬೋದಾಗಿತ್ತು ನಾವು. ಮಕ್ಕಳೆಲ್ಲ ಎಂಜಾಯ್ ಮಾಡಿದ್ರು. ಒಳಗಡೆ ಅಸೆಂಬ್ಲಿಲಿ ಹೋಗಿದ್ದು ನೋಡಿ ಮಕ್ಕಳು ತುಂಬ ಎಂಜಾಯ್ ಮಾಡಿದ್ರು. ಪ್ರೋಗ್ರಾಮ್ ಬಗ್ಗೆ ಏನು ಹೇಳ್ತೀರಾ? ಪ್ರೋಗ್ರಾಮ್ ಈ ಥರ ಮೇಲೆ ಹಾಕ್ತಾ ಇದ್ರೆ ಇನ್ನೂ ಎಷ್ಟೊಂದು ಜನ ಬರೋಕ್ಕೆ ಅವಕಾಶ ಆಗಿಲ್ಲಲ್ಲ, ಅವರೆಲ್ಲ ಬರ್ಬೋದು, ಬಂದು ನೋಡ್ಬೋದು. ಈ ಥರ ವರ್ಷಕ್ಕೊಂದ್ಸನಾರು ಅವಕಾಶ ಕೊಟ್ಟರೆ ಪಬ್ಲಿಕ್ಕಿಗೆ ಬಂದು ನೋಡ್ಕೊಂಡು ಹೋಗ್ತಾರೆ. ಚೆನ್ನಾಗಿದೆ. ನಮ್ಗೆ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಆಗಿದೆ ಹೊರಗಡೆಯಿಂದ ನೋಡಿದ್ದು. ತುಂಬ ಖುಷಿ ಆಯಿತು. ತುಂಬ ಇಷ್ಟೊಂದು ಮಳಿಗೆಗಳನ್ನು ನಮಗೆ ಒದಗಿಸಿಕೊಟ್ಟಿದ್ದು ಒಳ್ಳೆಯ ವಿಷಯ. ಈ ಫಸ್ಟ್ ಟೈಮು ಪಬ್ಲಿಕ್ನ, ಸಾರ್ವಜನಿಕರನ್ನ ಒಳಗಡೆ ಬಿಟ್ಟಿದ್ದು ಖುಷಿ ವಿಷಯ. ಆದರೆ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ತುಂಬ ಜನ ಫ್ಯಾಮಿಲಿ ಕರ್ಕೊಂಡು ವಿಧಾನಸೌಧ ಒಳಗಡೆ ಬಿಡ್ತಾರೆ ಅಂತ ಬಂದಿದ್ದಾರೆ. ಇವರು ಏನಂದರೆ ಯಾವ ಸಮಯದಲ್ಲಿ ನಾವು ಒಳಗಡೆ ಬಿಡ್ತೀವಿ, ಯಾವ ಸಮಯದಲ್ಲಿ ನಾವು ಅಸೆಂಬ್ಲಿ ನೋಡೋಕೆ ಬಿಡ್ತೀವಿ ಅಂತ ಒಂದು ಮಾಹಿತಿನ ಕರೆಕ್ಟಾಗಿ ಕೊಟ್ಟಿದ್ದಿದ್ರೆ ಇಷ್ಟು ಜನಕ್ಕೆ ಪ್ರಾಬ್ಲಮ್ ಆಗ್ತಿರಲಿಲ್ಲ. ಇವಾಗ ತುಂಬ ಟ್ರಾಫಿಕ್ ಜಾಮ್ ಮಾಡಿಕೊಂಡು ಇಷ್ಟು ಜನ ವೆಯ್ಟ್ ಮಾಡಿ, ಈಗ ನೋಡಿ ಅಲ್ಲೆಲ್ಲ ಪೊಲೀಸರ ಜೊತೆ ಜಗಳ ಮಾಡ್ತಿದ್ದಾರೆ. ಅದೊಂದು ಬೇಜಾರಿದೆ. ಅದು ಬಿಟ್ಟರೆ ಇದೊಂದು ಅಲೋ ಮಾಡಿರೋದಾಗಲಿ, ಇದೊಂದು ಅರೇಂಜ್ ಮಾಡಿರೋದಾಗಲಿ, ಮತ್ತು ಈ ಒಂದು ಪುಸ್ತಕ ಮೇಳ ಅರೇಂಜ್ ಮಾಡಿರೋದಾಗಲಿ, ಅದ್ರ ಬಗ್ಗೆ ತುಂಬ ಖುಷಿ ಇದೆ. ಅಲ್ಲ, ವಿಧಾನಸೌಧ ಬಂದರೆ ಫಸ್ಟ್ ಟೈಮ್ ನಾವು. ಬಟ್ ತುಂಬ ಚೆನ್ನಾಗಿದೆ. ಇದು ಒಂಥರ ಮ್ಯೂಸಿಯಂ ಥರ ಅನಿಸುತ್ತೆ ನಮಗೆ. ಎಲ್ಲ ರಾಜಕಾರಣಿಗಳು ಇಲ್ಲೇ ಬಂದು ಹೋಗ್ತಾರೆ, ನಾವು ಟಿ ವಿಗಳಲ್ಲಿ ನೋಡಿರ್ತೀವಿ. ಬಟ್ ಇವಾಗ ನಾವು ಬಂದೀವಿ ಅಂದರೆ ನಾವು ತುಂಬ ಪುಣ್ಯ ಮಾಡಿದ್ದೀವಿ ಅಂತ ಅನ್ಕೊತೀವಿ ಜಾಗಕ್ಕೆ ಬಂದಾಗ. ಎಲ್ಲ ಚೆನ್ನಾಗಿದೆ. ಇಷ್ಟೊಂದು ಕನ್ನಡ ಸಾಹಿತ್ಯ ಸಮ್ಮೇಳನ ನಾವೆಲ್ಲೋ ನೋಡೋಕೆ ಹೋಗ್ತೀವಿ. ಬಟ್ ಬೆಂಗಳೂರಲ್ಲಿ ಒಂದು ಅರೇಂಜ್ ಮಾಡಿರೋದು, ಒಂದು ಎಲ್ಲರೂ ಬಂದು ನೋಡ್ತಾ ಇರೋದು, ಇಷ್ಟೊಂದು ಬುಕ್ಸ್ಗಳು, ಇಷ್ಟೊಂದು ಲೇಖನಿಕಾರರು ಇದ್ದಾರೆ ಅಂದರೆ
ನಾವು ಮರೆಯೋಕ್ಕಾಗಲ್ಲ ಕನ್ನಡನ. ಈ ಕನ್ನಡ ಮಣ್ಣು ಎಲ್ಲ ಹೆಮ್ಮೆ ನಮ್ಮದು. ಚೆನ್ನಾಗಿದೆ ಸರ್. ಇದು ಖಾದರ್ ನನ್ನ ಆತ್ಮೀಯ ಸ್ನೇಹಿತರು ಕೂಡ. ಅವರು ಇತ್ತೀಚೆಗೆ ಕೇರಳದಲ್ಲಿ ಲಿಟ್ರೇಚರ್ ಫೆಸ್ಟಿವಲ್ಗೆ ಅಟೆಂಡ್ ಮಾಡಿದರು. ಹಾಗಾಗಿ ಅಲ್ಲಿಯ ಏನು ಹಬ್ಬ ಮಾಡ್ತಾರಲ್ಲ, ಹಬ್ಬದ ರೀತಿಯಲ್ಲಿ ಅದನ್ನು ನೋಡಿ ಸ್ಫೂರ್ತಿಗೊಂಡು ಇದನ್ನು ಮಾಡಿದ್ದೇನೆ ಅಂತ ಅವರೆಲ್ಲ ಕಡೆಯೂ ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಸೊ ಆ ಕಾರಣದಿಂದಾಗಿ ಒಂದು ಪುಸ್ತಕಕ್ಕೆ ಸಂಬಂಧಪಟ್ಟಾಗೆ ಒಂದು ರೀತಿ ಯಾವ ರೀತಿಯಲ್ಲಿದೆ ಅಂತಂದರೆ, ಇವಾಗ 1,000 ಪ್ರತಿಗಳನ್ನು ಮಾರೋದಕ್ಕೆ 3 ವರ್ಷ ಕಷ್ಟಪಡ್ತಾಯಿದ್ರು ಒಂದು ಕಾಲದಲ್ಲಿ. ಆದರೆ ಇವಾಗೇನಾಗಿದೆ ಅಂದರೆ, ನಾವು 1,200 ಪ್ರತಿಗಳನ್ನು ಮಾಡೋ ಕಾಲಕ್ಕೆ ಬಂದುಬಿಟ್ಟಿರೋ ಟೈಮಲ್ಲಿ ಎಲ್ಲೋ ಒಂದು ಕಡೆ ಒಂದು ಕೆಟಲಿಸ್ಟ್ ಬೇಕಿತ್ತು. ಬೆನ್ನ ಹಿಂದೆ ನಿಂತು ಇಲ್ಲ ಪುಸ್ತಕಕ್ಕೆ ನಾವಿದ್ದೇವೆ ಮುಂದೆ ಹೋಗಿ ಅಂತ ಹೇಳುವ ಒಂದು ಕೆಟಲಿಸ್ಟ್ ಫೋರ್ಸ್ ಬೇಕಿತ್ತು. ಆ ರೀತಿಯ ಒಂದು ಫೋರ್ಸ್ ಆಗಿ ಖಾದರ್ ಅವರು ರೂಪುಗೊಂಡರು. ಮತ್ತು ನನಗೆ ತುಂಬ ಖುಷಿಯಾಗಿದೆ ಏನಂದರೆ, ಇವತ್ತು ಹಂಪನ ಅವರು ಇದೇ ಫಿನಾಮಿನನ್ನು ಅವ್ರು ಯಾವ ರೀತಿ ಹೇಳಿದರು, ಬಣ್ಣಿಸಿದರು ಅಂದರೆ, ಅವರು ಖಾದರ್ ಅಲ್ಲ, ಕನ್ನಡದ ಕದರ್ ಅಂತ ಹೇಳಿದ್ರು ಅವರು. ಸೊ ನನಗೆ ತುಂಬ ನಿಜ ಅಂತ ಅನಿಸುತ್ತೆ. ಯಾಕೆ ಅಂತಂದರೆ, ಅಲ್ಲ ಈಗ ಎಷ್ಟೋ ಚರ್ಚೆಗಳಿದೆ ವಿಧಾನಸೌಧದಲ್ಲಿ ಮಾಡಬೇಕಿತ್ತ ಅಥವಾ ಅದು ಅವ್ರ ಕೆಲಸವ. ಬಟ್ ನಾನು ಹೇಳೋದೇನಂತಂದರೆ, ಎಲ್ಲೋ ಒಂದು ಕಡೆ ಪ್ರಕಾಶನ ರಂಗ, ಇಂಡೈರೆಕ್ಟ್ಲಿ ಓದುವ ವರ್ಗ, ಸಾಕ್ಷರ ಲೋಕ ಒಂದು ರೀತಿ ಕಣ್ಣು ಮುಚ್ಚಿಕೊಳ್ಳುವಂಥ ಪರಿಸ್ಥಿತಿ ಬಂದಾಗ ಅದಕ್ಕೆ ಒಂದು ದೊಡ್ಡ ಕೆಟಲಿಸ್ಟಾಗಿ ಬಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಒಂದು ಸ್ಫೂರ್ತಿಯನ್ನು ಮುಂದಕ್ಕೆ ತಗೊಂಡು ಹೋಗೋದು ಪ್ರಕಾಶಕರಾದ ನಮ್ಮಗಳ ಕೆಲಸ ಮತ್ತು ಓದುಗರ ಕೆಲಸ ಅಂತ ನನಗೆ ಅನಿಸ್ತದೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.